ಇಡೀ ದೇಶದ ಮೂಲೆ ಮೂಲೆಗಳಿಂದ ಗಣ್ಯಾತಿ ಗಣ್ಯರು ಆಗಮಿಸುವ ನಿರೀಕ್ಷೆ ಇದೆ. ರಕ್ಷಣಾ ಸಚಿವೆ ಸೇರಿದಂತೆ ಅನೇಕ ಗಣ್ಯರು ಇವತ್ತು ಬರೋರಿದ್ದಾರೆ. ಹೀಗಾಗಿ 3 ಹೆಲಿಪ್ಯಾಡ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ವಿವಿಐಪಿಗಳ ಆಗಮನ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ತುಮಕೂರು ವಿವಿ ಮೈದಾನದಲ್ಲಿ ಹೆಲಿಪ್ಯಾಡನ್ನು ನಿರ್ಮಾಣ ಮಾಡಲಾಗಿದೆ. ದೇಶದ ಮೂಲೆ ಮೂಲೆಗಳಿಂದಲೂ ಕೂಡ ಗಣ್ಯಾತಿ ಗಣ್ಯರು ಇವತ್ತು ಆಗಮಿಸುವ ನಿರೀಕ್ಷೆ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹೆಲಿಕಾಪ್ಟರ್ ಬಂದು ಲ್ಯಾಂಡ್ ಆಗೋಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಮಠಕ್ಕೆ ಬಂದು ಶ್ರೀಗಳ ಆಶೀರ್ವಾದ ಪಡೆದುಕೊಂಡು ಹೆಲಿಪ್ಯಾಡ್ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಪವನ್ ಸ್ಥಳದಿಂದ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ. ಸಿದ್ಧಗಂಗಾ ಶ್ರೀಗಳ ಅಂತಿಮ ದರ್ಶನ ಪಡೆಯೋದಕ್ಕೆ ಈಗ ವಿವಿಐಪಿಗಳೆಲ್ಲ ಸಹ ಬರುವಂತಹ ಸಾಧ್ಯತೆಗಳಿವೆ. ಈಗ ಸದ್ಯಕ್ಕಾಗಿ ಬರುವಂತಹ ವಿವಿಐಪಿಗಳಿಗೆ ಹೆಲಿಪ್ಯಾಡ್ಗಳ ನಿರ್ಮಾಣ ಸಹ ಇಲ್ಲಾಗಿದೆ. ಈಗ ನಾನು ತುಮಕೂರು ವಿಶ್ವವಿದ್ಯಾಲಯದ ಈ ಒಂದು ದೊಡ್ಡ ಆವರಣದಲ್ಲಿದ್ದೀನಿ. ಈಗಾಗಲೇ 3 ಹೆಲಿಪ್ಯಾಡ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಈ 3 ಹೆಲಿಪ್ಯಾಡ್ಗಳ ಮುಂಭಾಗದಲ್ಲಿ ಈಗ ಕೆಲಸಗಳು ಸಹ ಜೋರಾಗಿ ನಡೆದಿದೆ. ಅಧಿಕಾರಿಗಳ ವೀಕ್ಷಣೆ ಸಹ ಆಗಿದೆ. ಪೊಲೀಸ್ ಭದ್ರತೆಯನ್ನು ಸಹ ಈಗ ವೀಕ್ಷಿಸಲಾಗಿದೆ. ಇನ್ನೊಂದು ಕಡೆ ನಿಮಗೆ ತೋರಿಸ್ತೀನಿ, ಹೆಲಿಪ್ಯಾಡ್ನ ಬಳಿ ಈಗ ಸ್ವಚ್ಛತಾ ಕಾರ್ಯವನ್ನು ಸಹ ಈಗ ಮಾಡಲಾಗ್ತಿದೆ. ಸದ್ಯಕ್ಕೆ ವಿವಿಐಪಿಗಳ ದಂಡು ಇಲ್ಲಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅದರೊಳಗೂ ಈಗ ರಾಷ್ಟ್ರಪತಿಗಳಾಗ್ಬೋದು, ಜೊತೆಲಿ ಪ್ರಧಾನಮಂತ್ರಿಯವರು ಸಹ ಇದೇ ಜಾಗಕ್ಕೆ ಬರ್ತಾರೆ ಅನ್ನುವಂತಹ ಮಾಹಿತಿಗಳು ಸಹ ಈಗ ಸದ್ಯಕ್ಕೆ ಲಭ್ಯ ಆಗಿರುವಂಥದ್ದು. ಈಗಾಗಲೇ ಪೊಲೀಸ್ ಭದ್ರತೆಯನ್ನು ಸಹ ಹೆಚ್ಚಿಸಲಾಗಿದೆ. ಸಂಪೂರ್ಣವಾಗಿ ಈಗ ತುಮಕೂರು ವಿಶ್ವವಿದ್ಯಾಲಯ ಪೊಲೀಸ್ ಸರ್ಪಗಾವಲಿನಲ್ಲಿರುತ್ತೆ. ನಂತರ ಇಲ್ಲಿ ಬರುವಂತಹ ವಿವಿಐಪಿಗಳಿಗೆ ಚಾಪರ್ಗಳನ್ನು ಇಳಿಸ್ಕೊಳ್ಳೋಕೆ ಎಲ್ಲ ವ್ಯವಸ್ಥೆಗಳನ್ನು ಸಹ ಮಾಡಲಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ ಸಹ ಇಲ್ಲಿ ಏರ್ಪಡಿಸಲಾಗಿರುವಂಥದ್ದು. ಬೆಳಗಿನಿಂದನೂ ಅಧಿಕಾರಿಗಳೆಲ್ಲನೂ ಸಹ ಬಂದು ಭೇಟಿ ನೀಡಿದ್ದಾರೆ. ಯಾವುದೇ ರೀತಿಯಂತಹ ಅವ್ಯವಸ್ಥೆಗಳು ಆಗಬಾರ್ದು, ಮತ್ತು ಭದ್ರತೆಯಲ್ಲಿ ನೋ ಕಾಂಪ್ರಮೈಸ್ ಅನ್ನೋಂತಹ ನಿಟ್ಟಿನಲ್ಲಿ ಎಲ್ಲನೂ ಈಗ ಎಲ್ಲ ಕೆಲಸಗಳು ಸಹ ಜೋರಾಗಿ ನಡೀತಿದೆ. ಸಿದ್ಧಗಂಗಾ ಶ್ರೀಗಳ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಈಗ ಎಲ್ಲ ವ್ಯವಸ್ಥೆಗಳು ಸಹ ಆಗಿರುವಂತಹದ್ದು. ಜೊತೆಲಿ ಇವತ್ತು ವಿವಿಧ ವಿವಿಐಪಿಗಳು ಸಹ ಬರುವಂಥ ಸಾಧ್ಯತೆಗಳಿದೆ. ಸುಮಾರು ತುಮಕೂರಿನಲ್ಲಿ 12 ಹೆಲಿಪ್ಯಾಡ್ಗಳ ನಿರ್ಮಾಣವನ್ನು ಈಗಾಗಲೇ ಮಾಡಲಾಗಿರುವಂಥದ್ದು. ಲಕ್ಷಾಂತರ ಭಕ್ತಾದಿಗಳು ಈಗಾಗಲೇ ಬರ್ತಿದ್ದಾರೆ. ಇನ್ನೊಂದು ಭಾಗದಲ್ಲಿ ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಇಲ್ಲಿಗ ಅಧಿಕಾರಿಗಳು ಸಹ ಈಗಾಗಲೇ ಬೀಡು ಬಿಟ್ಟಿದ್ದಾರೆ. ಇಲ್ಲೆಲ್ಲನೂ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಪರಿಶೀಲನೆ ಮಾಡಿ ನಂತರ ಇದರದ ಮುಂದೆ ಏನು ಮಾಡಬೇಕು, ಯಾವ ರೀತಿ ಇರುತ್ತೆ, ಪ್ರೋಟೋಕಾಲ್ಗಳು ಏನೇನಿವೆ ಅನ್ನೋಂಥದ್ದನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಇನ್ನೂ ಸರಿಯಾದ ಮಾಹಿತಿ ಸಂಪೂರ್ಣವಾಗಿ ಬರಬೇಕಿದೆ, ಯಾರ್ಯಾರು ಎಷ್ಟೆಷ್ಟಕ್ಕೆ ಬರ್ತಾರೆ ಅಂತ. ಅದಾದ ನಂತರ ಇಲ್ಲಿನ ವ್ಯವಸ್ಥೆಗಳನ್ನು ಸಹ ಮಾಡಿಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತಲೂ ಸಹ ಹೇಳಲಾಗ್ತಿದೆ. ಕ್ಯಾಮ್ರಾಮನ್ ಮಹಾಂತೇಶ್ ಜೊತೆ ಪವನ್ ಕುಮಾರ್ ಪಟೇಲ್, TV9 ತುಮಕೂರು. ಇದು ಹೆಲಿಪ್ಯಾಡ್ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಇರುವಂಥದ್ದು. ಈಗ ಬಿಗಿ ಭದ್ರತೆ ಬಗ್ಗೆ ಕೂಡ ನಾವು ಮಾಹಿತಿ ಗಮನಿಸ್ತಾ ಇದ್ದೀವಿ. ಸಿದ್ಧಗಂಗಾ ಶ್ರೀಗಳ ಕ್ರಿಯಾ ಸಮಾಧಿ ಸ್ಥಳಕ್ಕೆ ಅತ್ಯಂತ ಬಿಗಿ ಬಂದೋಬಸ್ತ್ ಒದಗಿಸಲಾಗಿದೆ. ಅಪಾರ ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರೋದರ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ಮಠದ ಸುತ್ತಮುತ್ತ ಸಿದ್ಧಗಂಗಾ ಶ್ರೀಗಳ ಕ್ರಿಯಾ ಸಮಾಧಿ ಸ್ಥಳಕ್ಕೂ ಕೂಡ ದೊಡ್ಡ ಮಟ್ಟಿಗಿನ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ಭದ್ರತಾ ವ್ಯವಸ್ಥೆಗಳ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮಠದಲ್ಲೇ ಕಂಟ್ರೋಲ್ ರೂಮನ್ನು ಸ್ಥಾಪನೆ ಮಾಡಿ ಭದ್ರತಾ ವ್ಯವಸ್ಥೆಯನ್ನು ಈ ಬಾರಿ ನೀಡ್ತಾ ಇರೋದು ವಿಶೇಷ. ಇದೆಲ್ಲ ಕಂಡು ಕೇಳರಿಯದ ವಿಚಾರ. ಇದು ಮಠದಲ್ಲಿ ಪೊಲೀಸ್ ಕಂಟ್ರೋಲ್ ರೂಮ್ ಸ್ಥಾಪನೆ ಆಗಿ ಅಲ್ಲಿಂದ ಎಲ್ಲವನ್ನು ಕೂಡ ನಡೆಸ್ತಾರೆ, ಪೊಲೀಸರು ಭದ್ರತಾ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಮಟ್ಟಿಗಿನ ಒಂದು ರಿಸ್ಕ್ ಪೊಲೀಸ್ ಇಲಾಖೆ ಮೇಲಿದೆ, ಎಷ್ಟು ದೊಡ್ಡ ಮಟ್ಟಿಗಿನ ಒಂದು ಸವಾಲು ಪೊಲೀಸ್ ಇಲಾಖೆ ಮೇಲಿದೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗಿರುವಂತಹ ಒಂದು ವಿಚಾರ ಆಗಿದೆ. ಪ್ರತಿಯೊಬ್ಬರನ್ನು ಕೂಡ ಚೆಕ್ ಮಾಡಿ ಬಿಡಲಾಗ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ಕೂಡ ಇದೆ. ಒಳಗೆ ಹೋಗಿ ದೇವರ ದರ್ಶನ ಪಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ದೊಡ್ಡ ಕ್ಯೂ ಇದೆ, ಅದನ್ನು ದಾಟಿ ಹೋಗಬೇಕು. ನಾವು ಗಮನಿಸ್ತಾ ಇದ್ದೀವಿ, ಮಠದ ಒಳಗೆ ಹಾಗೂ ಹೊರಗಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಒಳಗೆ ಆಲ್ರೆಡಿ ಬಂದಿರೋರು ಕಣ್ಣು ಮುಚ್ಚದೆ ಶ್ರೀಗಳತ್ತ ನೋಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸಿಬ್ಬಂದಿ ಮೂವ್ ಆಗಿ ಅಂತ ಹೇಳಿದ್ರು ಕೂಡ ಮೂವ್ ಆಗ್ತಾ ಇಲ್ಲ. ಮತ್ತಷ್ಟು ನೋಡಬೇಕು, ಮತ್ತಷ್ಟು ಕಣ್ತುಂಬಿಕೋಬೇಕು ಈ ಮಗುವಿನ ಮನಸ್ಸಿನ ಚೇತನವನ್ನು ಅನ್ನುವಂಥ ವಿಚಾರವನ್ನು ಅಲ್ಲಿ ಎಲ್ಲರೂ ಕೂಡ ಮನಸ್ಸಲ್ಲಿ ಹೊಂದಿದ್ದಾರೆ.
ಇನ್ನು ಇಡೀ ತುಮಕೂರಿನಾದ್ಯಂತ ಎಲ್ಲರೂ ಕೂಡ ಅಘೋಷಿತ ಬಂದ್ ಮಾಡಿಕೊಂಡಿದ್ದಾರೆ. ಶ್ರೀಗಳಿಗೆ ಭಕ್ತಿಯನ್ನು ಸಮರ್ಪಿಸುವ ಸಲುವಾಗಿ ತಮ್ಮ ಅಂಗಡಿ ಮುಂಗಟ್ಟನ್ನು ಬಂದ್ ಮಾಡಿ ಹೊರಭಾಗದಲ್ಲಿ ಶ್ರೀಗಳ ಫೋಟೋವನ್ನು ಹಾಕಿ ಹಾರ ಹಾಕಿ ಅವರಿಗೆ ಭಕ್ತಿ ಪ್ರೀತಿಯನ್ನು ಸಮರ್ಪಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಸುನಿಲ್ ಸ್ಥಳದಿಂದ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ. ಸಿದ್ಧಗಂಗಾ ಶ್ರೀಗಳ ಲಿಂಗೈಕ್ಯ ಇಡೀ ದೇಶಕ್ಕೆ ಒಂದು ರೀತಿ ತುಂಬಲಾಗದ ನಷ್ಟವಾಗಿದೆ. ಅದೇ ರೀತಿಯಾಗಿ ಇವತ್ತು ತುಮಕೂರಿನ ಬಹುತೇಕ ಅಂಗಡಿಗಳು ಬಂದಾಗಲಿವೆ. ಯಾಕಂದ್ರೆ ಸಿದ್ಧಗಂಗಾ ಶ್ರೀಗಳ ಒಂದು ಅಂತಿಮ ದರ್ಶನ ಪಡೆಯೋದಕ್ಕೆ ಎಲ್ಲರೂ ಒಂದು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಬಾಗ್ಲಾಕಿದೆ. ಅಷ್ಟೇ ನನ್ನ ಬಲಭಾಗ ನೀವು ನೋಡ್ತಾ ಹೋದ್ರೆ ಅಂಗಡಿಗಳಲ್ಲಿ ಒಂದ್ ಕಡೆ ಬಂದ್ ಮಾಡಿದ್ರೆ ಅಂಗಡಿಯ ಮುಂಭಾಗದಲ್ಲಿ ಅಂಗಡಿಯ ಮಾಲೀಕರು ಎಲ್ಲ ಒಂದು ಫೋಟೋಗಳನ್ನ ಶ್ರೀಗಳ ಫೋಟೋ ಇಟ್ಟು ಆ ಫೋಟೋಗಳಿಗೆ ಹಾರ ಹಾಕಿ ಪೂಜೆ ಸಲ್ಲಿಸಿರುವಂತೆ ಎಲ್ಲ ಒಂದ್ ಕಡೆ ನೋಡ್ತಾ ಇದ್ರೆ ಶ್ರೀಗಳು ಇನ್ನೂ ಕೂಡ ಬದುಕಬೇಕಾಗಿತ್ತು ಅನ್ನೋ ವಿಚಾರವಾಗಿ ಏನೋ ಸಾಕಷ್ಟು ಒಂದ್ ರೀತಿ ಅವ್ರ ಕೋರಿಕೆ ಕೂಡ ಇದೆ. ಅದೇ ರೀತಿಯಾಗಿ ಒಂದೇಳಲ್ಲ, ಬಹುತೇಕ ಎಲ್ಲ ಅಂಗಡಿಗಳ ಮುಂದೆ ಶ್ರೀಗಳ ಫೋಟೋವನ್ನ ಇಡಿಸಿ ಪೂಜೆ ಸಲ್ಲಿಕೆ ಮಾಡುವಂಥದ್ದು ದೊಡ್ಡ ಮಟ್ಟದಲ್ಲಿ ತುಮಕೂರಿನ ಬಹುತೇಕ ಅಂಗಡಿಗಳಲ್ಲಿ ಕಂಡು ಬರ್ತಾ ಇದೆ. ನಿನ್ನೆಯೂ ಕೂಡ ತುಮಕೂರಿನ ಮಠದ ಸುತ್ತಮುತ್ತ ಬಹುತೇಕ ಅಂಗಡಿಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಿತ್ತು. ಅದೇ ರೀತಿಯಾಗಿ ಇವತ್ತು ಕೂಡ ತುಮಕೂರಿನ ಅಂಗಡಿಗಳಿಗಾಗಲೇ ಮುಂಗಟ್ಟುಗಳು ಮುಚ್ಚಲಿಕ್ಕೆ ಎಲ್ಲ ರೀತಿಯಾದ ಅಲ್ಲಿನ ಮಾಲೀಕರು ಸಿದ್ಧತೆ ನಡೆಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಒಟ್ಟಿನಲ್ಲಿ ಈಗಾಗಲೇ ಒಂದ್ ರೀತಿ ಸಿದ್ಧಗಂಗಾ ಶ್ರೀಗಳು ತುಮಕೂರಿನಲ್ಲಿ ಅವರ ಒಂದು ಅಗಲಿಕೆ ದೊಡ್ಡ ಮಟ್ಟದಲ್ಲಿ ತುಮಕೂರಿನ ಎಲ್ಲಾ ಜನರಲ್ಲೂ ಕೂಡ ಸಾಕಷ್ಟು ಬೇಸರದ ಸಂಗತಿ, ಬೇಸರದ ಮನೆ ಮಾಡಿದೆ. ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ಇನ್ನೂ ಸಾಕಷ್ಟು ಕಾಲ ಸಿದ್ಧಗಂಗಾ ಶ್ರೀಗಳು ಇರಬೇಕು ಅನ್ನೋ ಒಂದು ಮಾತುಗಳು ಸಹ ಹೇಳ್ತಾ ಇದ್ರು. ಈಗಾಗಲೇ ನೋಡ್ತಾ ಇದ್ರೆ ಎಲ್ಲ ಒಂದ್ ರೀತಿಯಾಗಿ ತುಮಕೂರು ಎಲ್ಲೋ ಒಂದ್ ಕಡೆ ಶೋಕದಲ್ಲಿ ಇದೆಯಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ಈಗಾಗಲೇ ಸಾಕಷ್ಟು ವೆಹಿಕಲ್ಗಳು ಓಡಾಡ್ತಾ ಇತ್ತು. ಆದ್ರೆ ಈ ಒಂದು ಸಮಯದಲ್ಲಿ 7:30-8 ಗಂಟೆ ಸಮಯದಲ್ಲಿ ಎಲ್ಲೋ ಒಂದ್ ಕಡೆ ವಾಹನಗಳ ಒಂದು ದಟ್ಟಣೆ ಸಾಕಷ್ಟು ವಿರಳವಾಗಿದೆ ಓಡಾಟ. ಆ ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಶ್ರೀಗಳ ಒಂದು ಅಗಲಿಕೆ ಇಡೀ ದೇಶ ಅಲ್ಲ, ರಾಜ್ಯ ಅಲ್ಲ, ಎಲ್ಲ ಒಂದು ವಿವಿಧ ಮೂಲೆಗಳಿಗೂ ಕೂಡ ಒಂದ್ ರೀತಿಯಾಗಿ ಸಾಕಷ್ಟು ತುಂಬಲಾಗದ ನಷ್ಟವಾಗಿರೋದು. ಒಟ್ಟಿನಲ್ಲಿ ಇವತ್ತು ಕೂಡ ಸಿದ್ಧಗಂಗಾ ಶ್ರೀಗಳ ಒಂದು ಅಂತಿಮ ದರ್ಶನ ಸಂಜೆವರೆಗೂ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ರಾಜ್ಯದ ವಿವಿಧ ಮೂಲೆಗಳಿಂದಲೂ ಬಂದು ಸಿದ್ಧಗಂಗಾ ಶ್ರೀಗಳ ಒಂದು ಅಂತಿಮ ದರ್ಶನ ಪಡಿತಾ ಇದ್ರೆ. ತುಮಕೂರಿನಲ್ಲಿ ವಿಶೇಷವಾಗಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಕೂಡ ಒಂದು ಸಿದ್ಧಗಂಗಾ ಶ್ರೀಗಳಿಗೆ ನಮನ ಸಲ್ಲಿಸಲಿಕ್ಕೆ ಮುಂದಾಗಿರುವಂತು. ಒಟ್ಟಿನಲ್ಲಿ ಈಗಾಗಲೇ ಬಹುತೇಕ ಅಂಗಡಿಗಳು ಈಗಾಗಲೇ ಮುಚ್ಚಲಿಕ್ಕೆ ಎಲ್ಲ ಮಾಲೀಕರು ಪ್ಲಾನ್ ಮಾಡಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಸಿದ್ಧಗಂಗಾ ಶ್ರೀಗಳು ಒಂದು ಅಗಲಿಕೆ ದೊಡ್ಡ ಮಟ್ಟದಲ್ಲಿ ತುಂಬಲಾಗ ನಷ್ಟ ಒಂದ್ ಕಡೆ ಆದ್ರೆ ಅವರಿಂದ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯೆ ದಾರ ಎರಿತಾ ಇದ್ರು ಅನ್ನೋ ಮಾತುಗಳ ಹಿನ್ನೆಲೆಯಲ್ಲಿ ಇನ್ನೂ ಕೆಲ ವರ್ಷಗಳ ಕಾಲ ಅವರು ಬದುಕಬೇಕಿತ್ತು ಅಂತ ಎಲ್ಲರ ಆಸೆ ಕೂಡ ಈಗಲೂ ಕೂಡ ಕೇಳಿ ಬರ್ತಾ ಇರೋದು. ಕ್ಯಾಮರಾಮನ್ ಮೂರ್ತಿ ಜೊತೆ ಸುನಿಲ್, TV9 ತುಮಕೂರು. ಎಸ್, ನಮ್ಮ ಪ್ರತಿನಿಧಿ ಸುನಿಲ್ ಮಾಹಿತಿಯನ್ನು ನೀಡ್ತಾ ಇದ್ರು. ಯಾವ ರೀತಿಯಾಗಿ ಸಂಪೂರ್ಣವಾಗಿ ಎಲ್ಲ ಬಂದ್ ಮಾಡಿ ತಮ್ಮ ವ್ಯಾಪಾರ ವಹಿವಾಟನ್ನು ಸ್ಥಗಿತಗೊಳಿಸಿ ನಡೆದಾಡಿದ ದೇವರಿಗೆ ಗೌರವವನ್ನು ಪ್ರೀತಿಯನ್ನು ಸಮರ್ಪಿಸ್ತಿದ್ದಾರೆ ಎಲ್ಲರೂ ಅನ್ನುವಂಥದ್ದನ್ನು ಶಿವಕುಮಾರ ಸ್ವಾಮೀಜಿಗಳನ್ನ ನೋಡಿದಾಗ ಒಬ್ಬ ಸ್ವಾಮೀಜಿ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಮುಗ್ಧ ಮನಸ್ಸಿನ ಮಗುವನ್ನು ನೋಡಿದಂತಹ ಭಾವನೆ ಎಲ್ಲರಲ್ಲೂ ಕೂಡ ಬರ್ತಾ ಇತ್ತು. ಮಕ್ಕಳು ಹೇಗೆ ಇನಸೆಂಟ್ ಅಂತ ಹೇಳ್ತಾರೋ, ಹೇಗೆ ಮುಗ್ಧರು ಅಂತ ಹೇಳ್ತಾರೋ, ಶ್ರೀಗಳ ಮುಖದಲ್ಲೂ ಕೂಡ ಆ ಮುಗ್ಧತೆಯ ಭಾವ, ನಿಷ್ಕಲ್ಮಶವಾದಂತಹ ಪ್ರೀತಿ ಎಲ್ಲರೆಡೆಗೆ ಕಂಡು ಬರ್ತಾ ಇತ್ತು. ಅವರನ್ನು ನೋಡಿದ್ರೆ ದೇವರನ್ನೇ ನೋಡಿದಂಥ, ನಾವು ದೇವರನ್ನ ಯಾರೂ ಕೂಡ ನೋಡಿಲ್ಲ, ದೇವರಂದರೆ ಹಾಗೆ, ಅವರ ದೇವರಿಗೆಲ್ಲರೂ ಒಂದೇ ಅಂತಲೇ ನಾವು ಏನು ಕೇಳಿರ್ತೀವಿ, ಆ ಭಾವ ಕಾಣಿಸ್ತಾ ಇತ್ತು ಈ ಚೇತನದ ಒಳಗೆ ಅನ್ನುವಂತಹ ವಿಚಾರ. ಅದೇ ಕಾರಣಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಸಮೂಹ ದೇವರ ದರ್ಶನಕ್ಕೆ ಬರ್ತಾ ಇದೆ. ಕಣ್ಣೀರು ಹಾಕ್ಕೊಂಡು ಕೈ ಮುಗಿದುಕೊಂಡು ಬಂದು ದರ್ಶನವನ್ನು ಪಡಿತಾ ಇದ್ದಾರೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ. ಯಾಕಂದರೆ ಅಂಥ ವ್ಯವಸ್ಥೆ ಮಾಡಿಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ ಇಂತಹ ಸಂದರ್ಭಗಳಲ್ಲಿ. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ಮುಂಚೆನೇ ಎಲ್ಲ ತಡೆದು ಲೈನಲ್ಲಿ ಎಲ್ಲರನ್ನ ಕೂಡ ಕಳಿಸ್ಕೊಡ್ಲಾಗ್ತಾ ಇದೆ. ಮಠದ ಬಳಿ ಕಂಜೆಷನ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಲೈನನ್ನು ಮಾಡಲಾಗಿದೆ, ಉದ್ದನೆಯ ಲೈನನ್ನು ಮಾಡಲಾಗಿದೆ. ಯಾರೇ ಬಂದರೂ ಕೂಡ ಲೈನ್ನಲ್ಲಿ ಬರಬೇಕು, ಲೈನಲ್ಲಿ ಮೂವ್ ಆಗಬೇಕು ಅಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಆಲ್ರೆಡಿ 6-7 ಲಕ್ಷ ಜನ ಬಂದು ಹೋಗಿಬಿಟ್ಟಿದ್ದಾರೆ ಆಲ್ರೆಡಿ ದರ್ಶನವನ್ನು ಪಡೆಯೋಕೆ ಅನ್ನುವಂಥ ಮಾಹಿತಿ ಇದೆ ನಿನ್ನೆನಿಂದಲೇ. ಇವತ್ತು ಸಂಜೆ ಅಂತಿಮ ಕ್ರಿಯಾ ಸಮಾಧಿಯನ್ನು ಕೂಡ ಮಾಡೋದ್ರಿಂದಾಗಿ ಇವತ್ತು ಇನ್ನಷ್ಟು ಜನ ಬರ್ತಾರೆ. ಹೀಗಾಗಿ ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡೋದು ದೊಡ್ಡ ಸವಾಲು ಪೊಲೀಸ್ ಇಲಾಖೆಗೆ. ಹೀಗಾಗಿ ಕಿಲೋಮೀಟರ್ ಉದ್ದದ ಕ್ಯೂ ಅನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಮುಂಜಾನೆಯೇ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನರನ್ನು ಕೂಡ ನಾವಲ್ಲಿ ಗಮನಿಸ್ತಾ ಇದ್ದೀವಿ. ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿ ಜಿ ಕೆ, ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿ ಜಿ ಕೆ, ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿ ಜಿ ಕೆ, ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿ ಜಿ ಕೆ,
परम पूज्य श्री श्री शिव कुमार महास्वामी जी के परम पूज्य श्री श्री शिव कुमार महास्वामी जी के परम पूज्य श्री श्री शिव कुमार महास्वामी ಸಿದ್ಧಗಂಗೆಯ ದೇವರು ಅವ್ರನ್ನ ಜನ ಸುಮ್ಮನೆ ದೇವರು ಅಂತ ಕರೆದಿಲ್ಲ. ಜನರಿಗೆ ಯಾರಲ್ಲಾದರೂ ಕೂಡ ಆ ದೈವತ್ವ ಕಂಡ್ರೆ ಮಾತ್ರ ದೇವರ ಮೇಲೇನೆ ನಂಬಿಕೆ ಹೋಗ್ತಿರುವಂಥ ದಿನ ಇದು. ಅಂಥದ್ರಲ್ಲಿ ಒಬ್ಬ ವ್ಯಕ್ತಿಗೆ ದೇವರು ಅಂತ ಕರಿಬೇಕು ಅಂದರೆ ಅದು ಸಾಮಾನ್ಯ ವಿಚಾರ ಅಲ್ಲ. ಆ ದೈವತ್ವವನ್ನು ಜನ ಅವರಲ್ಲಿ ಕಾಣಬೇಕು. ಇಂತಹ ದೈವತ್ವವನ್ನು ಸಾಕ್ಷೀಕರಿಸಿದಂತಿದ್ದಂತಹ ಶಿವಕುಮಾರ ಮಹಾಸ್ವಾಮಿಗಳಿಗೆ ಯಾವ ರೀತಿಯ ಭಕ್ತಿಯ ಸಮರ್ಪಣೆ ಮಾಡಿದರೂ ಕೂಡ ಅದು ತೃಣ ಸಮಾನ, ಅದು ತುಂಬ ಕಮ್ಮಿ. ಆದರೂ ಈ ಸಂದರ್ಭದಲ್ಲಿ ನಾವು TV9 ಕಡೆಯಿಂದ ಒಂದು ವಿಡಿಯೋ ತುಣುಕನ್ನು ಮಾಡುವ ಮೂಲಕ ಅವರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಬನ್ನಿ ಆ ದೃಶ್ಯಗಳನ್ನು ನಾವು ಕಣ್ತುಂಬಿಕೊಂಡು ಬರೋಣ. ಇದು ಶ್ರೀಗಳ ಒಂದಷ್ಟು ನೆನಪುಗಳನ್ನು ಮೆಲುಕು ಹಾಕುವಂತಹ ಪ್ರಯತ್ನ, ದೃಶ್ಯಗಳ ಮೂಲಕ ಅವರಿಗೆ ಗೌರವ ಅರ್ಪಿಸುವಂತಹ ಪ್ರಯತ್ನವನ್ನು TV9 ಮಾಡಿತ್ತು. ನಾವು ಅದನ್ನು ಗಮನಿಸಿದ್ವಿ. ಈಗ ದಣಿವಿಲ್ಲದೇನೆ ದುಡಿದು ಲಿಂಗೈಕ್ಯರಾಗಿರುವಂತಹ ನಡೆದಾಡಿದ ದೇವರ ಅಂತಿಮ ದರ್ಶನಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತ ಸಾಗರ ಹರಿದು ಬರ್ತಾ ಇರುವ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿದೆ. ಬಳಿಕ ರುದ್ರಾಕ್ಷಿ ಮಂಟಪದಲ್ಲಿ ಕೂರಿಸಿ ಲಿಂಗ ಶರೀರದ ಮೆರವಣಿಗೆಯನ್ನು ಮಾಡಲಾಗುತ್ತೆ. ಗೋಸಲ ಸಿದ್ದೇಶ್ವರ ವೇದಿಕೆಯಿಂದ ಕ್ರಿಯಾ ಸಮಾಧಿ ಸ್ಥಳಕ್ಕೆ ಕರ್ಕೊಂಡು ಹೋಗಲಾಗುತ್ತೆ. ಹಳೆಯ ಮಠದ ಕ್ರಿಯಾ ಸಮಾಧಿ ಸ್ಥಳದವರೆಗೆ ಮೆರವಣಿಗೆಯನ್ನು ಮಾಡಲಾಗುತ್ತೆ. ಲಿಂಗ ಶರೀರದ ಮೆರವಣಿಗೆ ವೇಳೆ ವಿವಿಧ ಕಲಾ ತಂಡಗಳಿಂದ ಭಾವಪೂರ್ಣ ವಿದಾಯವನ್ನು ಕೋರಲಾಗುತ್ತೆ. ಹಳೆ ಮಠದ ಕ್ರಿಯಾ ಸಮಾಧಿ ಒಳಗೆ ಅಂತಿಮ ಕ್ರಿಯಾ ಸಮಾಧಿಯನ್ನು ನಡೆಸಲಾಗುತ್ತೆ. ಶ್ರೀಗಳ ಬೆಳ್ಳಿ ಕರಡಿಕೆಯಲ್ಲಿರುವ ಲಿಂಗಕ್ಕೆ ವಿಶೇಷ ಪೂಜೆ ಮಾಡಲಾಗುತ್ತೆ. ಬಳಿಕ ಲಿಂಗವನ್ನು ಶ್ರೀಗಳ ಬಾಯಲ್ಲಿ ಇಟ್ಟು ಪೂಜೆಯನ್ನು ನೆರವೇರಿಸಲಾಗುತ್ತೆ. ಬಿಲ್ವಪತ್ರೆ, ಅಶ್ವದಳ, ನಾಗಲಿಂಗ, ಪುಷ್ಪಗಳನ್ನು ಬಳಸಿ ಪೂಜೆ ಮಾಡಲಾಗುತ್ತೆ. ಬಳಿಕ ಕ್ರಿಯಾ ಸಮಾಧಿಯಲ್ಲಿ ಲಿಂಗ ಶರೀರವನ್ನು ಕೂರಿಸಿ ಪೂಜೆ ಮಾಡಲಾಗುತ್ತೆ. ವಿಭೂತಿ ಕಟ್ಟೆಗಳ ಮೂಲಕ ಮುಚ್ಚಲಿದ್ದಾರೆ ಕ್ರಿಯಾ ಸಮಾಧಿಯನ್ನು. ಇಬ್ಬರು ಸ್ವಾಮೀಜಿಗಳಿಗೆ ಕ್ರಿಯಾ ಸಮಾಧಿಯ ನೇತೃತ್ವವನ್ನು ವಹಿಸಲಾಗಿದೆ. ಕಿರಿಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಮತ್ತು ಸುತ್ತೂರು ಶ್ರೀಗಳು ನೇತೃತ್ವವನ್ನು ವಹಿಸ್ತಾರೆ. ಕ್ರಿಯಾ ಸಮಾಧಿ ಬಳಿ ಇರುವ 15ರಿಂದ 20 ಸ್ವಾಮೀಜಿಗಳು ಇದನ್ನು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾರೆ. ಸುತ್ತೂರು ಶ್ರೀಗಳು, ಕನಕಪುರ ಮುಮ್ಮಡಿ ಶ್ರೀಗಳು ಕೂಡ ಉಪಸ್ಥಿತಿ ಇರ್ತಾರೆ. ಶ್ರೀಗಳ ಅಪೇಕ್ಷೆಯಂತೆ ನೆರವೇರುತ್ತೆ ಕ್ರಿಯಾವಿಧಾನ, ಅದನ್ನು ಬರೆದಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಈಗಾಗಲೇ ಕ್ರಿಯಾವಿಧಾನ ಹೇಗೆ ಮಾಡಬೇಕು ಅಂತ ಶ್ರೀಗಳು ಬರೆದಿಟ್ಟಿದ್ದಾರೆ ಅನ್ನುವಂಥ ವಿಚಾರ. ಅದೇ ರೀತಿಯಲ್ಲಿ ಅಂದರೆ ಅವರ ಉದ್ದಾನ ಶಿವಯೋಗಿಗಳ ಗುರುಗಳೇನಿದ್ದಾರೆ ಅವರ ರೀತಿಯಲ್ಲೇ ಶಿವಕುಮಾರ ಸ್ವಾಮೀಜಿಗಳ ಒಂದು ಕ್ರಿಯಾವಿಧಾನವನ್ನು ಕೂಡ ಮಾಡಲಾಗುತ್ತೆ ಅನ್ನುವಂಥ ವಿಚಾರ.
ಇನ್ನು ಕ್ರಿಯಾ ಸಮಾಧಿಯ ಸ್ಥಳದಲ್ಲಿ ಭಾರೀ ಭದ್ರತೆಯನ್ನು ಒದಗಿಸಲಾಗಿದೆ. ಅಲ್ಲಿ ಎಲ್ಲವೂ ಕೂಡ ಶ್ರೀಗಳ ಅಪೇಕ್ಷೆಯಂತೆ ಹಾಗೂ ಎಲ್ಲವೂ ಕೂಡ ಸಂಪ್ರದಾಯಬದ್ಧವಾಗಿ ನಡಿಬೇಕು. ಹೀಗಾಗಿ ಯಾವುದೇ ರೀತಿ ಅಚಾತುರ್ಯ ಆಗಬಾರ್ದು ಇಂಥ ಸಂದರ್ಭದಲ್ಲಿ. ಹೀಗಾಗಿ ಎಲ್ಲ ಬಂದೋಬಸ್ತ್ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿರೋದ್ರಿಂದ ಅಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆ ಬೇಕಾಗುತ್ತೆ. ಹೀಗಾಗಿ ಅಗ್ನಿಶಾಮಕ ವಾಹನಗಳನ್ನು ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಇರಿಸಲಾಗಿದೆ. ಯಾಕಂದರೆ ಅಪಾರ ಸಂಖ್ಯೆಯಲ್ಲಿ ಜನ ಸೇರಿದಾಗ ಸಣ್ಣ ಪುಟ್ಟ ಏನಾದರೂ ಹೆಚ್ಚು ಕಮ್ಮಿ ಆದಾಗಲೂ ಕೂಡ ಸಮಸ್ಯೆ ಆಗುತ್ತೆ. ಹೀಗಾಗಿ ಏನೂ ಆಗಬಾರದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಕ್ರಿಯಾ ಸಮಾಧಿ ಸ್ಥಳದಲ್ಲಿ ಸ್ವಚ್ಛತಾ ಕಾರ್ಯಗಳನ್ನು ಕೂಡ ಮಾಡಲಾಗ್ತಾ ಇದೆ. ಧೂಳನ್ನು ಕೂಡ ಹೊಡೆದು ತೆಗೆಯಲಾಗ್ತಾ ಇದೆ. ಸಂಪೂರ್ಣವಾಗಿ ಪರಿಸರವನ್ನು ಶುಭ್ರಗೊಳಿಸಲಾಗ್ತಾ ಇದೆ. ನಡೆದಾಡಿದ ದೇವರ ಏನು ಬೀಳ್ಕೊಡುಗೆಗೆ ಎಲ್ಲ ರೀತಿಯಲ್ಲೂ ಕೂಡ ಅಲ್ಲಿ ಭಕ್ತಿಪೂರ್ವಕ ಬೀಳ್ಕೊಡುಗೆಗೆ ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸಿದ್ಧಗಂಗಾ ಸ್ವಾಮೀಜಿ ಲಿಂಗೈಕ್ಯರಾಗಿರುವಂತಹ ಸಂದರ್ಭದಲ್ಲಿ ಇಡೀ ನಾಡು ದುಃಖ ತಪ್ತವಾಗಿದೆ, ಶೋಕ ಸಾಗರದಲ್ಲಿ ಮುಳುಗಿದೆ. ಈಗ ರಂಗೋಲಿಯನ್ನು ಕೂಡ ಅಲ್ಲಿ ಹಾಕಲಾಗ್ತಾ ಇದೆ. ಯಾಕಂದರೆ ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಅಂದರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಮೃತಪಟ್ಟಾಗ ಅದು ಸಾವು ಅಂತ ಕರೆಸ್ಕೊಳ್ಳುತ್ತೆ. ಆದರೆ ಇಂತಹ ದೈವತ್ವವನ್ನು ಪಡೆದಂಥವರು ತಮ್ಮ ಅವತಾರವನ್ನು ಮುಗಿಸಿದಾಗ ಅದು ಸಾವು ಅಂತ ಕನ್ಸಿಡರ್ ಆಗಲ್ಲ. ಅವ್ರು ಯಾವಾಗಲೂ ಕೂಡ ನಮ್ಮ ಜೊತೆಗೆ ಇರ್ತಾರೆ. ಅವರ ಅವತಾರ ಮುಗೀತು ಅಷ್ಟೇ, ಮತ್ತೊಂದು ಅವತಾರ ಎತ್ತಿ ಬಂದೇ ಬರ್ತಾರೆ ಅನ್ನುವಂತಹ ಒಂದು ಭಾವನೆ ಅವರನ್ನು ಪೂಜಿಸಿದಂತಹ ಭಕ್ತರ ಮನಸ್ಸಲ್ಲಿ ಸದಾ ಇದ್ದೇ ಇರುತ್ತೆ. ಶಿವಕುಮಾರ ಮಹಾಸ್ವಾಮಿಗಳ ವಿಚಾರದಲ್ಲೂ ಕೂಡ ಅಷ್ಟೇ. ಬದುಕಿದ್ದ ಅಷ್ಟೂ ದಿನ ಜಾತಿ, ಧರ್ಮ, ಪಂಥ ಯಾವುದೇ ಭೇದ ಭಾವ ಇಲ್ಲದೆ ಶಿಕ್ಷಣ, ಜ್ಞಾನ ಹಾಗೂ ಅನ್ನದ ಸೇವೆಯನ್ನು ನೀಡಿದಂಥವರು ಶಿವಕುಮಾರ ಮಹಾಸ್ವಾಮಿಗಳು. ಸೇವೆಯ ಮೂಲಕವೇ ದೇವರಾದಂತಹ ಚೇತನ ಶಿವಕುಮಾರ ಸ್ವಾಮೀಜಿಯವರು. ಹೀಗಾಗಿ ಅವರನ್ನು ಕಳಿಸ್ಕೊಡುವಂಥ ಈ ಸಂದರ್ಭದಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ, ಭಕ್ತಿಗಿಂತಲೂ ಹೆಚ್ಚಾಗಿ ಪ್ರೀತಿಯಿಂದ ತುಂಬಿದ ಹೃದಯದಿಂದ ಕಳಿಸ್ಕೊಡ್ತಾ ಇದ್ದಾರೆ ಭಕ್ತ ಸಮುದಾಯ. ಶಿವಕುಮಾರ ಸ್ವಾಮೀಜಿಗಳು ಅಂತ ಹೇಳಿದ್ರೆ, ಈಗ ಹುಟ್ಟಿದ ಮಕ್ಕಳಲ್ಲಿ ಯಾವುದೇ ರೀತಿ ಬೇರೆ ಭಾವನೆಗಳಿರೋದಿಲ್ಲ. ಅವರು ದೇವರಿಗೆ ಸಮಾನ, ಆಗಷ್ಟೇ ಹುಟ್ಟಿದ ಮಕ್ಕಳು ಅಂತ ಹೇಳ್ತಾರೆ. ಯಾಕಂದರೆ ಮುಗ್ಧತೆ ಇರುತ್ತೆ ಅನ್ನುವಂಥ ಮಾತು. ಶಿವಕುಮಾರ ಸ್ವಾಮೀಜಿ 111 ವರ್ಷದ ಮಗುವಾಗಿದ್ದರು. ಅವರು ಮಗುವಿನಂತೆ ಬಾಳಿದ್ರು ಶಿವಕುಮಾರ ಸ್ವಾಮೀಜಿ. ಅವರ ಮಾತು, ಆಚಾರ ವಿಚಾರ, ನಡೆನುಡಿ ಒಂದು ಮಗುಗೂ ಯಾವ ವ್ಯತ್ಯಾಸ ಇರಲಿಲ್ಲ. ಅಷ್ಟೊಂದು ನಿಷ್ಕಲ್ಮಶ, ಅಷ್ಟೊಂದು ಪ್ರೀತಿಪೂರ್ವಕವಾಗಿ ಬಾಳಿದಂಥವರು ಶಿವಕುಮಾರ ಸ್ವಾಮಿ. ಈಗ ಅವರು ಲಿಂಗೈಕ್ಯರಾಗಿರುವಂಥ ಸಂದರ್ಭದಲ್ಲಿ, ಅವರ ಲಿಂಗ ಶರೀರವನ್ನು ಬೀಳ್ಕೊಡ್ಬೇಕಾಗಿರುವಂಥ ಸಂದರ್ಭದಲ್ಲಿ, ಶ್ರೀಗಳು ಯಾವತ್ತೂ ಬೀಳ್ಕೊಡೋದಿಲ್ಲ ಅವ್ರನ್ನ. ಅವ್ರು ಯಾವತ್ತೂ ಇದ್ದೇ ಇರ್ತಾರೆ, ಎಲ್ಲಿಗೂ ಹೋಗೋದಿಲ್ಲ ಅವರು. ಸಿದ್ಧಗಂಗಾ ಸ್ವಾಮೀಜಿ, ಶಿವಕುಮಾರ ಸ್ವಾಮೀಜಿ ಯಾವತ್ತೂ ಇದ್ದೇ ಇರ್ತಾರೆ. ಆದರೆ ಅವರ ಲಿಂಗ ಶರೀರವನ್ನು ಕಳಿಸ್ಕೊಡುವಂಥ ಸಮಯ ಇದು. ಹೀಗಾಗಿ ಅದಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈಗ ಕ್ರಿಯಾ ಸಮಾಧಿ ಬಳಿ ಮಠದ ವಿದ್ಯಾರ್ಥಿನಿಯರು ರಂಗೋಲಿಯನ್ನು ಹಾಕ್ತಾ ಇದ್ದಾರೆ. ನೆಲವನ್ನು ಶುಭ್ರಗೊಳಿಸಿ ಕ್ಲೀನ್ ಮಾಡಿ ನೆಲವನ್ನು ಅಲ್ಲಿ ರಂಗೋಲಿಯನ್ನು ಹಾಕ್ತಾ ಇದ್ದಾರೆ. ಇದು ಕ್ರಿಯಾ ಸಮಾಧಿಯ ಬಳಿಯ ದೃಶ್ಯಗಳನ್ನು ನಾವು ಗಮನಿಸ್ತಾ ಇರುವಂಥದ್ದು. ಸ್ವಾರ್ಥರಹಿತ ಕ್ಷೇತ್ರ ಇದು, ಯಾವುದೇ ಸ್ವಾರ್ಥ ಇಲ್ಲದಂಥ ಕ್ಷೇತ್ರ. ಹೀಗಾಗಿ
ಅಲ್ಲಿರುವಂಥ ಅವ್ರ ಜೊತೆ ಇರುವಂಥ ವ್ಯಕ್ತಿಗಳಿಗೂ ಕೂಡ ಸ್ವಾರ್ಥ ಇರೋದಿಲ್ಲ. ಯಾವಾಗ ನಾಯಕ ಅನ್ನಿಸ್ಕೊಂಡು ನಿಸ್ವಾರ್ಥಿಯಾಗಿರ್ತಾನೆ, ನಾಯಕ ಅನ್ನಿಸ್ಕೊಂಡವನು ಅಥವಾ ಮುಂದಾಳು ಅನ್ನಿಸ್ಕೊಂಡವನು ನಿಸ್ವಾರ್ಥಿಯಾಗಿರ್ತಾನೆ, ಆಗ ಅನುಯಾಯಿಗಳು ಕೂಡ ನಿಸ್ವಾರ್ಥಿ ಆಗ್ತಾರೆ. ಅವರು ಕೂಡ ಎಲ್ಲವನ್ನ ತೊರೆದು ನಿಸ್ವಾರ್ಥಿಗಳಾಗ್ತಾರೆ. ಅಂಥ ಒಂದು ಅಪರೂಪದ ಸನ್ನಿಧಾನ ಸಿದ್ಧಗಂಗಾ ಸನ್ನಿಧಾನ, ದೇವರ ಸನ್ನಿಧಾನ. ನಿನ್ನಿಂದಲೂ ಕೂಡ ನಾವಲ್ಲಿ ಇದನ್ನೇ ಗಮನಿಸ್ತಾ ಇದ್ದೀವಿ. ಅಪಾರ ಸಂಖ್ಯೆಯ ಭಕ್ತ ಸಮುದಾಯ ಬರ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಕ್ರಿಯಾ ಸಮಾಧಿ ಸ್ಥಳದಲ್ಲಿ, ಅಂದರೆ ಆವರಣದಲ್ಲಿ, ಆ ಸ್ಥಳದ ಆವರಣದಲ್ಲಿ ಯಾವ ರೀತಿಯಾಗಿ ನೆಲವನ್ನು ತೊಳೆದು ರಂಗೋಲಿಯನ್ನು ಹಾಕಲಾಗ್ತಾ ಇದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ವಿದ್ಯಾರ್ಥಿನಿಯರು, ಮಠದ ವಿದ್ಯಾರ್ಥಿನಿಯರು ರಂಗೋಲಿಯನ್ನು ಬಿಡಿಸ್ತಾ ಇದ್ದಾರೆ. 16,000 ಮಕ್ಕಳಿಗೆ ಪ್ರತಿ ವರ್ಷವೂ ಉಚಿತ ಶಿಕ್ಷಣವನ್ನು, ಜ್ಞಾನವನ್ನು, ಸಂಸ್ಕಾರವನ್ನು, ಅನ್ನವನ್ನು ನೀಡಿ ಬದುಕನ್ನು ಕಲಿಸಿಕೊಟ್ಟಂತಹ ದೇವರು ಸಿದ್ಧಗಂಗಾ ಶ್ರೀಗಳು. ಇವತ್ತು ಕೂಡ ಅಲ್ಲಿ ಮಕ್ಕಳು ಅಲ್ಲೇ ಇದ್ದಾರೆ. ಸ್ವಾಮೀಜಿಗಳ ಗೀತಗಾನವನ್ನು ಮಕ್ಕಳು ಮಾಡ್ತಾಯಿದ್ರು. ಅವ್ರು ಯಾರಿಗೂ ಕೂಡ ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ದೊಡ್ಡ ಬುದ್ಧಿ ಇಲ್ಲ ಅನ್ನುವಂತಹ ವಿಚಾರವನ್ನು. ಈಗ ಮಠದ ವಿದ್ಯಾರ್ಥಿನಿಯರು ಅಲ್ಲಿ ರಂಗೋಲಿಯನ್ನು ಬಿಡಿಸುವ ಮೂಲಕ ತಮ್ಮ ಅಳಿಲು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸ್ವಚ್ಛತಾ ಕಾರ್ಯ ಕೂಡ ಸಾಗಿದೆ. ಶ್ರೀಗಳು ಯಾವತ್ತೂ ಕೂಡ ನಂಬಿದ್ದು ಅಳೆಯುವುದೇ ಕಾಯ, ಉಳಿಯುವುದೇ ಕೀರ್ತಿ ಅನ್ನುವಂಥ ಒಂದು ತತ್ವದ ಅಡಿಯಲ್ಲಿ. ಅಂದರೆ ಯಾವುದು ಅಳಿದು ಹೋಗುತ್ತೋ ಅದೇ ಈ ಕಾಯ, ಈ ಶರೀರ. ಯಾವುದು ಉಳಿಯುತ್ತೋ ಅದೇ ಈ ಕೀರ್ತಿ, ನಾವು ಮಾಡುವಂಥ ಕೆಲಸ, ಸೇವೆ ಅನ್ನುವಂಥದ್ರಲ್ಲಿ ನಂಬಿಕೆಯನ್ನು ಇಟ್ಟಿದ್ರು ಸಿದ್ಧಗಂಗಾ ಮಹಾಸ್ವಾಮಿಗಳು. ತಮಾಷೆ ಮಾತಲ್ಲ. 50 ವರ್ಷ 60 ವರ್ಷ ಆದ ತಕ್ಷಣ ಸಾಕಪ್ಪ ಜೀವನ ಅಂತ ಅಂದುಕೊಳ್ಳುವಂತಹ ಒಂದು ಜಮಾನ ಇದು, ಒಂದು ಜನರೇಷನ್. ಎಲ್ಲ ಮುಗಿದು ಹೋಯಿತು ಅಂತ. ಆದರೆ ಅದು ಏನು, ಎಲ್ಲ ಲೌಕಿಕ ಜೀವನಗಳಲ್ಲಿ ಇರುವಂಥವ್ರು, ಮದುವೆ, ಮಕ್ಕಳು, ಫ್ಯಾಮಿಲಿ ಎಲ್ಲ ಇರೋರೆ 50-60 ವರ್ಷ ಆದ ತಕ್ಷಣ ಅಯ್ಯೋ ಸಾಕಪ್ಪ ಅನ್ನುವಂಥ ರೀತಿಯಲ್ಲಿ ತಲುಪಿಬಿಡ್ತಾರೆ. ಆದರೆ ಸ್ವಾಮೀಜಿಗಳು ಮಾತ್ರ 89 ವರ್ಷಗಳ ಸೇವೆಯ ಜೀವನ, 111 ವರ್ಷಗಳ ತಮ್ಮ ಬದುಕು, ಇಷ್ಟೂ ಅವಧಿಯಲ್ಲಿ ಒಂದು ಚೂರೂ ದಣಿವರಿಯದೆ ಅವ್ರ ಮೊನ್ನೆ ಹುಷಾರು ತಪ್ಪೋ ತನಕ ಕೂಡ ದಿನ ಬೆಳಗ್ಗೆ 3:30 3:30-4 ಗಂಟೆಗೆದ್ದು ತಮ್ಮ ದಿನಚರಿಯನ್ನು ಆರಂಭಿಸ್ತಾ ಇದ್ರು. ರಾತ್ರಿ 11 ಗಂಟೆ ತನಕ ಕೂಡ ಆ್ಯಕ್ಟಿವ್ ಆಗಿರ್ತಾ ಇದ್ರು, ಬರಿತಾ ಇದ್ರು, ಓದ್ತಾ ಇದ್ರು, ಮಾತಾಡ್ತಾ ಇದ್ರು, ಕೇಳ್ತಾ ಇದ್ರು, ಪತ್ರ ವ್ಯವಹಾರಗಳನ್ನು ಮಾಡ್ತಾ ಇದ್ರು. ಯಾರಿಂದ ಸಾಧ್ಯ? ಇಂಥ ಒಂದು ಉದಾಹರಣೆಯನ್ನು ನೋಡೋಕ್ಕೆ ನಾವು ಈ ಒಂದು ಶತಮಾನದಲ್ಲಿ ಹುಟ್ಟಿರೋದು ನಮ್ಮ ಪುಣ್ಯ ಅಂತಲೇ ಹೇಳಬೇಕು ಇಲ್ಲಿ. ಯಾಕಂತ ಹೇಳಿದ್ರೆ ಇದು ನಾ ಭೂತೋ ನಾ ಭವಿಷ್ಯತಿ ಅನ್ನುವಂಥ ಒಂದು ಸನ್ನಿವೇಶ. ಇಂಥ ಒಂದು ಚೇತನವನ್ನು ಬಹುಶಃ ಹಿಂದೆ ಯಾರು ನೋಡಿರಲ್ಲ, ಮುಂದೆ ಯಾರು ಕೂಡ ನೋಡೋಕೆ ಸಾಧ್ಯವಿಲ್ವೇನೋ. 111 ವರ್ಷ 111 ವರ್ಷ ಅಂದರೆ ಅದನ್ನು ತಮಾಷೆ ಮಾತಲ್ಲ. 60-70 ವರ್ಷ ದಾಟಿದ ನಂತರ ಸುಮ್ಮನೆ ಬದುಕೋದೇ ಭಾಳ ಕಷ್ಟ ಅನ್ನುವಂಥ ಪರಿಸ್ಥಿತಿ ಇದೆ ಈಗಿನ ಕಾಲದಲ್ಲಿ. ಸೇವೆ ಮಾಡೋದು ಬಿಡಿ, ಸುಮ್ಮನೆ ಹಾಗೆ ಮನೇಲಿ ಇರೋದು, ಬದುಕೋದು, ಅದೇ ಕಷ್ಟ ಅನ್ನುವಂಥ ಪರಿಸ್ಥಿತಿ ಇರುವಂಥ ಈ ಸಂದರ್ಭದಲ್ಲಿ 111 ವರ್ಷಗಳ ಕಾಲ ಬಾಳಿ ತನ್ನ ಜೀವನವನ್ನು ಸೇವೆಗೆ ಸವೆದು ಹೋದಂತಹ ಜೀವ ಇದು. ಅಂಥ ಒಂದು ಚೇತನ ಇದು.
ಒಂದು ಕ್ಯಾಂಡಲ್ ಅಥವಾ ದೀಪ ಬೆಳಕನ್ನು ಕೊಡಬೇಕಾದ್ರೆ ತಾನು ಉರಿಯುತ್ತೆ. ಅದೇ ರೀತಿ 111 ವರ್ಷಗಳ ಕಾಲ, ಒಂದು ಶತಮಾನ ಮೀರಿ ಮತ್ತೆ 11 ವರ್ಷ, ಇಷ್ಟು ವರ್ಷಗಳ ಕಾಲ ತನ್ನನ್ನು ತಾನು ಉರಿದು 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 ಸವೆಸಿ 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 ಸಮಾಜಕ್ಕೆ ನಿರಂತರವಾಗಿ ಜ್ಞಾನ ಶಿಕ್ಷಣದ ಬೆಳಕನ್ನು ಕೊಟ್ಟು ಅನ್ನವನ್ನು ನೀಡಿ ಸಲಹಿದಂತಹ ಸಂತ ಈ ನಡೆದಾಡುವ ದೇವರು. ಏನು ಪದಗಳನ್ನು ಬಳಸಿ ಹೇಳಿದ್ರು ಕೂಡ ಕಮ್ಮಿನೇ. ಯಾವ ಪದಗಳು ಕೂಡ ಈ ದೇವರನ್ನು ವರ್ಣಿಸಲಿಕ್ಕೆ ಸಾಕಾಗಲ್ಲ, ಸಾಧ್ಯವೂ ಕೂಡ ಇಲ್ಲ. ಇವರ ಸೇವೆಯ ಚರಿತ್ರೆಯ ಮುಂದೆ ಒಂದು ಇರುವೆಗಿಂತಲೂ ಕೂಡ ಕಮ್ಮಿ ನಾವೆಲ್ಲರೂ ಕೂಡ ಅಂದರೂ ಕೂಡ ತಪ್ಪಾಗೋದಿಲ್ಲ. ಸುದೀರ್ಘ 111 ವರ್ಷಗಳ ಕಾಲ ಸಿದ್ಧಗಂಗೆಯಲ್ಲಿ ಸೇವೆಯ ಗಂಗೆಯನ್ನೇ ಹರಿಸಿದಂತಹ ಮಹಾನ್ ಚೇತನ ಶಿವಕುಮಾರ ಸ್ವಾಮೀಜಿಗಳು. ನೀವು ಯಾವತ್ತಾದರೂ ದೇವರನ್ನ ನೋಡಿದ್ದೀರಾ ಬುದ್ಧಿ ಅಂತ ಕೇಳಿದಾಗ ನಾನು ನೋಡಿದ್ದೀನಿ ಅಂತ ಹೇಳ್ತಾ ಇದ್ರು. ಎಲ್ಲಿ ನೋಡಿದ್ದೀರಾ? ಯಾರು? ಸಾಮಾನ್ಯವಾಗಿ ನಾವು ಇತ್ತೀಚೆಗೆ ನಾವು ನೋಡ್ತಾ ಇರ್ತೀವಿ ಫೇಕ್ ಡೋಂಗಿ ಬಾಬಾಗಳನ್ನ. ನಾನು ದೇವರನ್ನು ನೋಡಿದೆ, ಕನಸಲ್ಲಿ ಬಂದರು, ನನಗೆ ಹಂಗೆ ಹೇಳಿದ್ರು ಹೆಂಗೆ ಹೇಳಿದ್ರು, ನನಗೆ ದೇವ್ರ ದರ್ಶನ ಆಗಿಬಿಟ್ಟಿದೆ ಅಂತ ಕಥೆಗಳನ್ನು ಹೇಳುವಂಥ ಡೋಂಗಿ ಬಾಬಾಗಳನ್ನು ನೋಡ್ತಾ ಇದ್ದೀವಿ ನಾವು. ಇಂಥ ಸಂದರ್ಭದಲ್ಲಿ ನೀವು ದೇವರನ್ನು ನೋಡಿದ್ರಾ ಬುದ್ಧಿ ಅಂತ ಕೇಳಿದಾಗ ಭಕ್ತರು ನೋಡಿದ್ದೀನಿ ಅಂತ ಹೇಳಿದ್ರು ಸ್ವಾಮೀಜಿ. ಎಲ್ಲಿ ನೋಡಿದ್ದೀರಿ, ಹೆಂಗೆ ನೋಡಿದ್ದೀರಿ, ಹೇಗಿದ್ರು ದೇವರು, ಯಾವ ದೇವರು ಕೇಳಿದಾಗ ನುಡಿಯಲ್ಲಿ ಓಡಾಡ್ತಿದ್ದಾರಲ್ಲ ಪುಟಾಣಿ ಮಕ್ಕಳು, ಅವರೇ ನನ್ನ ದೇವರು ಅಂತ ಹೇಳಿದಂಥವರು ಶಿವಕುಮಾರ ಸ್ವಾಮೀಜಿಗಳು. ಸೇವೆ ಮಾಡ್ತಾ ಎಲ್ಲ ಜಾತಿ ಧರ್ಮದವರಿಗೆ ಸೇವೆಯನ್ನು ನೀಡ್ತಾ ಆ ಮಕ್ಕಳಲ್ಲೇ ದೇವರನ್ನು ಕಂಡು ಆನಂದಪಟ್ಟವರು ಶಿವಕುಮಾರ ಶ್ರೀಗಳು. ಮಗು ಹೃದಯದ ದೇವರು ಶಿವಕುಮಾರ ಶ್ರೀಗಳು. ಯಾಕೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಆನಂದವನ್ನು ಅವರು ಖುಷಿ ಪಡ್ತಾ ಇದ್ರು ನೋಡಿ. ಯಾವ ರೀತಿ ಅಂತ ಹೇಳಿದ್ರೆ ಮಠದ ಆವರಣದಲ್ಲಿ ಓಡಾಡುವ ದನಕರುಗಳನ್ನು ಕಂಡ್ರೆ ಅವರಿಗೆ ಅಪಾರ ಆನಂದ ಆಗ್ತಾ ಇತ್ತು. ಪುಟಾಣಿ ಮಕ್ಕಳು ಆಟ ಆಡ್ತಾ ಓಡಾಡ್ತಾ ಇದ್ರೆ ಅವರಿಗೆ ತುಂಬ ಖುಷಿ ಆಗ್ತಾ ಇತ್ತು ನೋಡಿ. ಅದರಲ್ಲಿ ಅವರು ಜೀವ ಕಳೆಯನ್ನು ಕಂಡು ಆನಂದ ಪಡ್ತಾ ಇದ್ರು, ದೈವತ್ವವನ್ನು ಕಾಣ್ತಾ ಇದ್ರು. ಒಂದು ಕರು ಮಠದ ಆವರಣದಲ್ಲಿ ಓಡಾಡಿದ್ರೆ ಅದನ್ನು ನೋಡಿ ತೋರಿಸಿ, ನೋಡು ಕರು ಓಡಾಡ್ತಾ ಇದೆ ಅಂತೇಳಿ ತುಂಬ ಖುಷಿಪಟ್ಟು ಮಗು ರೀತಿ ಆನಂದ ಪಡ್ತಾ ಇದ್ರು ಶ್ರೀಗಳು ಅನ್ನುವಂಥ ವಿಚಾರ. ನಾವೆಲ್ಲ ಇಂಥ ಸಣ್ಣ ಸಣ್ಣ ವಿಚಾರಗಳನ್ನು ಗಮನಿಸೋದಾಗಿರ್ಬೋದು ಅಥವಾ ಅದರಲ್ಲಿ ವಿಶೇಷತೆಯನ್ನು ಕಾಣೋದಾಗಿರ್ಬೋದು ಮರೆತು ಭಾಳ ಕಾಲ ಆಗಿ ಹೋಗಿದೆ. ಏನೋ ಸ್ಪೆಷಲ್ ಅನ್ಸಲ್ಲ, ಪ್ರಕೃತಿ ಕಡೆ ನೋಡೋದನ್ನು ಬಿಟ್ಟಾಗಿದೆ. ಜೀವ ಕಳೆಯನ್ನು ಆಸ್ವಾದಿಸೋದನ್ನು ಬಿಟ್ಟಾಗಿದೆ, ಭಾಳ ದಿನ ಆಗಿದೆ. ಆದರೆ ಶ್ರೀಗಳು ಒಂದು ಕರು